ಹಾಯ್, ನಾನು ನಿಮ್ಮ ಪ್ರವೀಣ್ ಮದೇಶ್. ಇವತ್ತು ನಾನು ಆರ್ ಆರ್ ನಗರ ಹೋಗ್ತಾ ಇದ್ದೀನಿ ಲಂಚ್ಗೆ ಮತ್ತು ಗಾಡಿ ವಾಟರ್ ಸರ್ವಿಸ್ ಮಾಡ್ಸೋಕ್ಕೆ. ಸೊ ಹಾಗೆ ಬ್ಲಾಗ್ ಮಾಡೋಣ ಅನ್ನಿಸ್ತು, ಮಾಡ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಬೇಕಂದರೆ ಮಾಡ್ಕೊತೀನಿ. ಥ್ಯಾಂಕ್ ಯು. ಸಿ ಯು. Good afternoon, Praveen Madesh. ಹಾಯ್, ಇವಾಗ ನಾನು ಕೆಂಗೇರಿಯಿಂದ ಆರ್ ಆರ್ ನಗರ ಹೋಗ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ರೋಡ್ ಸರಿಯಿಲ್ಲ ಅಂತ ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಬೇಕು ಅಂದರೆ ಇಲ್ಲಿ ಲಿಂಕ್ ಇದೆ ಲೆಫ್ಟ್ ಸೈಡಲ್ಲಿ, ನೀವು ಕ್ಲಿಕ್ ಮಾಡೋ ಮೂಲಕ ನೀವು ಆ ವಿಡಿಯೋ ನೋಡ್ಬೋದು. ಸೊ ಈಗ ಆ ರೋಡು ನಿಮಗೆ ನಾನು ಹೇಳಿದ್ನಲ್ಲ ಕನ್ಸ್ಟ್ರಕ್ಟ್ ಆಗ್ತಿದೆ ಅಂತ, ರೋಡ್ ಇವಾಗ ಅದು ರೆಡಿ ಆಗಿದೆ. ಸೊ ಈಗ ಅದೇ ರೂಟಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಅಂದರೆ ಇವಾಗ ಎಷ್ಟು ಅಗಲವಾಗಿ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ರೋಡು. ಈಗ ಆ ರೋಡು ರೆಡಿ ಆಗಿದೆ, ಇಲ್ಲಿಂದಾನೆ ರೋಡು. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಅದು ಎಷ್ಟೋ ತಿಂಗಳ ಒಂದು ವರ್ಷ ಆದಮೇಲೆ ಇದು ರೆಡಿ ಆಗಿರೋದು, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಹಳೆ ವಿಡಿಯೋ ನೋಡ್ಬೋದು ಎಷ್ಟು ವರ್ಸ್ಟಾಗಿತ್ತು ಅಂತ ಈ ರೋಡು. ಬಟ್ ಇವಾಗ ನಾವು ಊಟಿಗೆ ಹೋಗಿ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಈಗ ಫುಲ್ ಸ್ಮೂತಾಗಿ ಹೋಗ್ತಾಯಿದೆ ಗಾಡಿ, ಆರಾಮಾಗಿ ಹೋಗ್ಬೋದು. ಇನ್ನೂ ಗೊತ್ತಿಲ್ಲ ಅಂದರೆ ಇವರು ಯಾವ ಥರ ಕ್ವಾಲಿಟಿ ಹೆಂಗೆ ಯೂಸ್ ಮಾಡಿದ್ದಾರೆ ಅಂತ, ಬಟ್ ಚೆನ್ನಾಗಿದೆ ಆ್ಯಸ್ ಆಫ್ ನಾವು. ಮಳೆ ಬಂದು ಹಾಳಾಗಿಲ್ಲ ಅಂದರೆ ಸಾಕು. ನಿಮಗೆ ಕೆಂಗೇರಿ ಮೆಟ್ರೋ ಸಿಗುತ್ತೆ, ಆ ರೋಡ್ ಇದು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಅದೇ ಇವಾಗ ನೀರು ಬಂದರೆ ಮೋರಿಗೆ ಒಳಗೆ ಹೋಗೋಕ್ಕೆಲ್ಲ ಜಾಗ ಕರೆಕ್ಟಾಗಿ ಮಾಡಿಲ್ಲ. ಇಲ್ಲಿ ತನಕ ಚೆನ್ನಾಗಿದೆ, ಅದಾದಮೇಲೆ ಸ್ವಲ್ಪ ಇಲ್ಲೆಲ್ಲ ಡ್ಯಾಮೇಜ್ ಹಂಗೆ ಇದೆ. ತಿರ್ಗಾ ಇಲ್ಲಿಂದ ರೋಡ್ ಚೆನ್ನಾಗಿದೆ. ಇದೇ ಕೆಂಗೇರಿ ಮೆಟ್ರೋ. ಓ, ಈ ರೋಡು ಆಗಿದೆ, ಸೂಪರ್. ಮೆಟ್ರೋ ಕೆಳಗಡೆ ಇದ್ದಿದ್ದು ರೋಡೂ ಚೆನ್ನಾಗಿರಲಿಲ್ಲ, ಫುಲ್ಲು ಎಲ್ಲ ತೆರೆದಾಕಿದ್ರು. ಮೆಟ್ರೋ ಕೆಳಗಡೆ ಇದ್ದಿದ್ದು ರೋಡೂ ಹಾಕಿದ್ದಾರೆ. ಸೊ ಓಕೆ, ಚೆನ್ನಾಗಿದೆ ಇವಾಗ. ಮೈಸೂರು ರೋಡು ಏನು ಟ್ರಾಫಿಕ್ಕು, ಎಷ್ಟು ವೆಹಿಕಲ್ಸ್ ಇದೆ ನೋಡಿ ಮೈಸೂರು ರೋಡ್ ಇದೆ. ಹೇಳು ನನಗೆ ಆ ಸೈಡ್ ಆಗಿದೆ. ಈ ಕಡೆ ಯೂಟರ್ನ್ ಟರ್ನ್ ಮಾಡಿ ಈ ಕಡೆ ಬಂದಾಗ ಈ ರೋಡ್ ಇನ್ನೂ ಆಗಿಲ್ಲ. ಸೊ ಇದು ಯಾವಾಗುತ್ತೆ ನೋಡೋಣ.
ಏನಕ್ಕೆ ಅಷ್ಟು ದೂರ ಹೋಗ್ತೀವಿ ಅಂದರೆ ಅಲ್ಲಿ ಚೆನ್ನಾಗಿ ನಾವು ಇಂದಿರಾಪ್ರಸ್ಥಕ್ಕೆ ಹೋಗ್ತೀವಿ, ಕೆಂಗೇರಿಯಿಂದ ಆರ್ ಆರ್ ನಗರ, ಅದು ಚನ್ನಸಂದ್ರ ರೋಡಲ್ಲಿರೋ ಇಂದಿರಾಪ್ರಸ್ಥಕ್ಕೆ ಅಂತಂದರೆ. ಸೊ ಅಲ್ಲಿ ಟೇಸ್ಟು ಮತ್ತು ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಮೂರು ಚೆನ್ನಾಗಿದೆ ಅಲ್ಲಿ. ಸೊ ಹಾಗಾಗಿ ನಾವು ಕೆಂಗೇರಿಯಿಂದ ಅಲ್ಲಿಗೆ ಲಂಚ್ಗೆ ಹೋಗ್ತೀವಿ ಊಟಕ್ಕೆ. ಅಂದರೆ ಯಾವಾಗಲೂ ಅಲ್ಲ, ಯಾವಾಗಾದರೂ ಒಂದು ಸಲ. ಇವತ್ತು ಹೋಗೋಣ ಅನ್ನಿಸ್ತು ಹೋಗ್ತಾ ಇದ್ದೀವಿ. ಹಾಗೆ ನಂದು ಕಾರ್ ಕೂಡ ವಾಟರ್ ಸರ್ವಿಸ್ ಮಾಡಿಸ್ಬೇಕಿತ್ತು. ಇದು ಉಡುಪಿಯಿಂದ ಬಂದು ನಾವು ಏನು ಸರ್ವಿಸ್ ಮಾಡಿಸಿರಲಿಲ್ಲ, ಸೊ ಅದು ಸರ್ವಿಸ್ ಮಾಡಿಸ್ಬೇಕಿತ್ತು. ಸೊ ಹಂಗೆ ಅಂದರೆ ಅಲ್ಲಿಂದ ಒಂದು 200 ಮೀಟರ್ಸಲ್ಲೇ ಕಾರ್ ಸ್ಪಾ ಇದೆ ಒಂದು, ರಾಯಲ್ ಟಚ್ ಅಂತ. ಸೊ ಅಲ್ಲಿ RO ವಾಟ್ರಲ್ಲೇ ವಾಶ್ ಮಾಡೋದು, ಈ ಥರ ಡಾಟ್ಸ್ ಎಲ್ಲ ಬರಬಾರ್ದು ಅನ್ನೋ ಒಂದು ರೀಸನ್ಗೆ ಅಲ್ಲಿ ಹೋಗಿ ನಾನು ಅಲ್ಲೇ ಕಾರ್ ವಾಶ್ ಮಾಡಿಸೋದು. ಅಲ್ಲಿ ಪ್ರಶಾಂತ್ ಅಂತಿದ್ದ ನಮ್ಗೆ ಗೊತ್ತಿರೋನು. ಸೊ ಅದಕ್ಕೆ ಎರಡೂ ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಈಗ ಅಲ್ಲಿ ಅಷ್ಟು ದೂರ ಹೋಗ್ತಿರೋದು ಅಷ್ಟೇ. ಕೆಂಗೇರಿಯಿಂದ ಅಲ್ಲಿಗೆ ಏನಕ್ಕೆ ಹೋಗ್ತೀವಿ ಅಂತ ಹೇಳಿ. ಇಲ್ಲಿ ಟ್ರಾಫಿಕ್ ಇದ್ದಿದ್ದೆ ಕೆಂಗೇರಿ ಬಸ್ ಟರ್ಮಿನಲ್ ಸಿಗ್ನಲಲ್ಲಿ. ಟರ್ಮಿನಲ್ ಬೇರೆ ಚಿಕ್ಕ ರೋಡು.
ಇದೇ ನಮ್ಮ ಇಂದ್ರಪ್ರಸ್ಥ ಆ್ಯಂಡ್ ಟ್ರಾಫಿಕ್. ಇದು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ. ಈಗ ನಾವು ಹೋಗೋದು ಎಲ್ಲಿ? ಆಗಿದೆ. ಲಂಚ್ ವೆರೈಟಿ ಆಫ್ ವಿತ್ ವಾಟರ್ ಸರ್ವಿಸ್. ಕಾರ್ ನೋಡಿ ಹೆಂಗಿದೆ, ಫುಲ್ಲು ಧೂಳು ಹಿಡ್ದು ಹೋಗಿದೆ. ಸೊ ಈಗ ಸರ್ವಿಸ್ ಮಾಡಿಸ ಇಂದ್ರಪ್ರಸ್ಥ ಊಟ ಮುಗಿಸ್ಕೊಂಡು ಈಗ ಕಾರ್ ಸರ್ವಿಸ್ಗೆ ಹೋಗ್ತಾ ಇದ್ದೀವಿ. ಈ ರೋಡಂತೂ ಹೆವಿ ಟ್ರಾಫಿಕ್ ಇರೋದು. ಸೊ ಎಷ್ಟು ವೆಹಿಕಲ್ಸ್ ನೋಡಿ. ಸ್ವಲ್ಪ ಬೇಗ ಟ್ರಾಫಿಕ್ ಕ್ಲಿಯರ್ ಆಗಿದೆ ಪೊಲೀಸ್ ಇದ್ದಿದ್ದರಿಂದ. ಇಲ್ಲ ಅಂದಿದ್ರೆ ಅವನು ಬನುಗಿರೋನು, ಇವನೊಬ್ಬ ನುಗ್ಗಿರೋನು, ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಕಡೆಯಿಂದ ಲೆಫ್ಟಲ್ಲಿ ಒಂದಿದೆ ನೋಡಿ ಟೋರೆ ಅಂತ, ಚೆನ್ನಾಗಿದೆ ಇದು. ಬಟ್ ಊಟ ಅಂದರೆ ಇದು ಊಟ ಎಲ್ಲ ಅಂದರೆ ಫುಡ್ ಎಲ್ಲ ಏನು ಅಷ್ಟೇ ಚೆನ್ನಾಗಿಲ್ಲ. ಬಟ್ ಒಳಗಡೆ ಎಲ್ಲ ಲೆಫ್ಟಲ್ಲಿದೆ ನೋಡಿ ರಾಯಲ್ ಟಚ್ ಅಂತ, ಇಲ್ಲೇ ನಾನು ಯಾವಾಗ ಸರ್ವಿಸ್ ಬಿಡೋದು. ಈಗಲೂ ಬಿಡ್ತಾ ಎರಡು ಕಾರ್ ಇದೆ. ಓಕೆ ಓಕೆ, ಇದೊಂದು ಇನ್ನೊಂದು ನಮ್ಮದು, ಇದಾದಮೇಲೆ ನಮ್ಮದು. ಈಗ ಕಾರ್ ವಾಶ್ ಮುಗಿಸ್ಕೊಂಡು ರಿಟರ್ನ್ ಟು ಹೋಮ್. ಕಾರು ವಾಶ್ ಆದಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ, ಒಳಗಡೆ ಹೆಂಗಿದೆ ಅಂತ ನೀವೇ ನೋಡಿ ಒಂದ್ಸಲ ತೋರಿಸ್ತೀನಿ. ಹೋಗಿ ಬಂದು ಫುಲ್ಲು ಧೂಳಾಗಿತ್ತು. ಈಗ ಕಾರ್ ವಾಶ್ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ.
ವಾಶ್ ಮಾಡಿಸ್ಕೊಂಡು ಒಂದೇ ರೈಡಲ್ಲಿ ಒಂದೇ ಡ್ರೈವಲ್ಲಿ ಎಲ್ಲ ದೂರ ಆಗ್ಬಿಟ್ರು.